ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ನಡೆದಂತ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ರಿಪಬ್ಲಿಕ್ ಕನ್ನಡದ ಬಿಗ್ 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 ಎಕ್ಸ್ಕ್ಲೂಸಿವ್ ಸುದ್ದಿ, ಅತ್ಯಂತ ದೊಡ್ಡ ಸುದ್ದಿ. ರಿಪಬ್ಲಿಕ್ ಕನ್ನಡದ ಬಳಿ ಇದೆ ವಿಡಿಯೋ ಬಾಂಬ್. ಇಡೀ ಕೇಸ್ನ ದಿಕ್ಕನ್ನೇ ಬದಲಿಸುತ್ತೆ ನಮ್ಮ ಬಳಿ ಇರುವಂತಹ ಆಡಿಯೋ ವಿಡಿಯೋ. ಚಂದ್ರಶೇಖರ್ ಸಾವಿಗೂ ಮೊದಲು ಒಂದು ಬಿಗ್ ಸ್ಕೆಚ್ ಆಗಿತ್ತು. ಹಗರಣದ ಕುರಿತಾದಂತ ಎಲ್ಲೂ ಇಲ್ಲದಂತ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ಚಂದ್ರಶೇಖರ್ ಶಿವಮೊಗ್ಗದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದು 27ನೇ ತಾರೀಕು. ಆದ್ರೆ ನಮ್ಮ ಬಳಿ ಇದೆಯಲ್ಲ ವಿಡಿಯೋ, ಆ ವಿಡಿಯೋ ರೆಕಾರ್ಡ್ ಆಗಿದ್ದು 24ನೇ ತಾರೀಕು. ವಾಲ್ಮೀಕಿ ಹಗರಣದ ವಿಡಿಯೋ 24ನೇ ತಾರೀಕು 12 ಗಂಟೆಗೆ ರೆಕಾರ್ಡ್ ಆಗಿತ್ತು. ಅದು ಲಭ್ಯ ಆಗಿದೆ. MD ಲೆಕ್ಕ ಪರಿಶೋಧಕರಿಗೆ ಸಂಬಂಧಪಟ್ಟಂತ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಚಂದ್ರಶೇಖರ್ ಸಾವಿಗೂ 2 ದಿನದ ಮುಂಚಿತ ದೃಶ್ಯಾವಳಿ ಈಗ ನಿಮ್ಮ ಮುಂದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಿಗಮ ಮಂಡಳಿಯ MD ಪದ್ಮನಾಭ್ ವಾಲ್ಮೀಕಿ ಹಗರಣದ A7 ಆರೋಪಿ ಕೂಡ ಆಗಿದ್ದಾರೆ. ಇದೇ ಪದ್ಮನಾಭ್. ಈ ಪದ್ಮನಾಭ್ ಇದೇ ವಾಲ್ಮೀಕಿ ಹಗರಣದಲ್ಲಿ ಅರೆಸ್ಟ್ ಆಗಿರುವಂತಹ 8ನೇ ಆರೋಪಿ ಆಗಿರುವಂತಹ ಪರಶುರಾಮ್, ಲೆಕ್ಕ ಪರಿಶೋಧಕ ಪರಶುರಾಮ್. ಇವರಿಬ್ಬರು ಕೂಡ ಒಂದು ಖಾಸಗಿ ಹೋಟೆಲ್ನಲ್ಲಿ ನಡೆಸಿರುವಂತಹ ಚರ್ಚೆಯ ಎಕ್ಸ್ಕ್ಲೂಸಿವ್ ವಿಡಿಯೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಅಲ್ಲಿ ಏನೆಲ್ಲ ಮಾತುಕತೆ ನಡೆಸಿದ್ರು ಆ ಮಾತುಕತೆಯ ಆಡಿಯೋ ಕೂಡ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ಖಾಸಗಿ ಹೋಟೆಲ್ಗೆ ನಿಗಮ ಮಂಡಳಿಯ MD ಆಗಿದ್ದಂತ ಪದ್ಮನಾಭ್ ಕರೆಸಿಕೊಂಡಿದ್ದ, ಲೆಕ್ಕ ಪರಿಶೋಧಕ ಪರಶುರಾಮನ್ನ ಕರೆಸಿಕೊಂಡಿದ್ದ. ಹಗರಣದ ವಿಚಾರದಲ್ಲಿ ಆ ಸಂದರ್ಭದಲ್ಲಿ ಹಿಂದೇಟನ್ನು ಹಾಕಿದ್ರ ಪರಶುರಾಮ್. ಸೈಲೆಂಟ್ ಆಗಿರ್ಬೇಕು, ಬಾಯಿ ಮುಚ್ಚು ಅಂತ ಹೇಳ್ತಾರೆ. ಚಂದ್ರಶೇಖರ್ ಎಲ್ಲವನ್ನೂ ಸ್ಟೇಟ್ಮೆಂಟ್ ತರಿಸೋನು 31 ಮಾರ್ಚ್ ಇದನ್ನೇ ತರಿಸಿಲ್ಲ. ತರಿಸ್ಬೇಕು ಸರ್, ನಾವು ಜವಾಬ್ದಾರಿ ತರಿಸಿಲ್ಲ. ಜವಾಬ್ದಾರಿ ಸರ್. ಸ್ಟೇಟ್ಮೆಂಟ್ಗೆ ಕೊಟ್ಟರೆ ಬರ್ದಿಲ್ಲ, ಚೆಕ್ ಬುಕ್ ಬಂದಿಲ್ವಲ್ಲ, ಇನ್ನೊಂದು ಯಾಕೆ ಹೇಳಿಲ್ಲ, ಎಷ್ಟು ಹುಷಾರಾಗಿ ಮಾಡ್ತಾನೆ ಬೇರೆ ಇಲ್ಲ, ಇದನ್ನ ಯಾಕೆ ಮಾಡಿಲ್ಲ? ಮಾಡ್ಬೇಕಾಯ್ತು ಸರ್. ಅವನದು ಪಾತ್ರ ಇದೆ ಸರ್, ಯಾಕಂದ್ರೆ ಅವನು ನೆಗ್ಲಿಜೆನ್ಸಿ ಮತ್ತೆ ಅವನೇನು ಇನ್ವಾಲ್ವ್ ಆಗೋನೋ ಗೊತ್ತಿಲ್ಲ ನನಗೆ. ಮಾಹಿತಿಗಳು ಕೊಟ್ಟಿರ್ತಾನೆ. ಆಮೇಲೆ ಇವೆಲ್ಲವೂ ಕೂಡ ಲೆಟರ್ಲೆಲ್ಲ ನೋಡಿದ್ರೆ 4ನೇ ತಾರೀಕು ಮಾಡಿದ ತಕ್ಷಣ 4ನೇ ತಾರೀಕು ಅವೆಲ್ಲ ಹೆಂಗೆ ಬಂದು ಎಷ್ಟು ದಿನ ಪ್ಲಾನ್ ಮಾಡಿದ್ದಾರೆ? ಯಾರಿದ್ದಾರೆ ಅದು? ನಮ್ಮ ಥರನೇ ನಮ್ದೆಲ್ಲ ಇನ್ನೂ ಇರುತ್ತೆ ಅಂತ ಕೊಟ್ಟವ್ರ ಆಫೀಸು. ಹ್ಞೂ ಸರ್, ಅದೇ ನಂಗೆ ಅರ್ಥ ಆಗ್ತಾ ಇಲ್ಲ. ಚಂದ್ರಶೇಖರ್ ಎಲ್ಲವನ್ನೂ ಸ್ಟೇಟ್ಮೆಂಟ್ ತರಿಸೋನು 31 ಮಾರ್ಚ್ ಇದನ್ನೇ ತರಿಸಿಲ್ಲ. ತರಿಸ್ಬೇಕು ಸರ್, ನಾವು ಜವಾಬ್ದಾರಿ ತರಿಸಿಲ್ಲ. ಜವಾಬ್ದಾರಿ ಸರ್. ಸ್ಟೇಟ್ಮೆಂಟ್ಗೆ ಕೊಟ್ಟರೆ ಬರ್ದಿಲ್ಲ, ಚೆಕ್ ಬುಕ್ ಬಂದಿಲ್ವಲ್ಲ, ಇನ್ನೊಂದು ಯಾಕೆ ಹೇಳಿಲ್ಲ, ಎಷ್ಟು ಹುಷಾರಾಗಿ ಮಾಡ್ತಾನೆ ಬೇರೆ ಇಲ್ಲ, ಇದನ್ನ ಯಾಕೆ ಮಾಡಿಲ್ಲ? ಮಾಡ್ಬೇಕಾಯ್ತು ಸರ್. ಅವನದು ಪಾತ್ರ ಇದೆ ಸರ್, ಯಾಕಂದ್ರೆ ಅವನು ನೆಗ್ಲಿಜೆನ್ಸಿ ಮತ್ತೆ ಅವನೇನು ಇನ್ವಾಲ್ವ್ ಆಗೋನೋ ಗೊತ್ತಿಲ್ಲ ನನಗೆ. ಮಾಹಿತಿಗಳು ಕೊಟ್ಟಿರ್ತಾನೆ. ಆಮೇಲೆ ಇವೆಲ್ಲವೂ ಕೂಡ ಲೆಟರ್ಲೆಲ್ಲ ನೋಡಿದ್ರೆ 4ನೇ ತಾರೀಕು ಮಾಡಿದ ತಕ್ಷಣ 4ನೇ ತಾರೀಕು ಅವೆಲ್ಲ ಹೆಂಗೆ ಬಂದು ಎಷ್ಟು ದಿನ ಪ್ಲಾನ್ ಮಾಡಿದ್ದಾರೆ? ಯಾರಿದ್ದಾರೆ ಅದು? ನಮ್ಮ ಥರನೇ ನಮ್ದೆಲ್ಲ ಇನ್ನೂ ಇರುತ್ತೆ ಅಂತ ಕೊಟ್ಟವ್ರ ಆಫೀಸು. ಹ್ಞೂ ಸರ್, ಅದೇ ನಂಗೆ ಅರ್ಥ ಆಗ್ತಾ ಇಲ್ಲ. ಚಂದ್ರಶೇಖರ್ ಎಲ್ಲವನ್ನೂ ಸ್ಟೇಟ್ಮೆಂಟ್ ತರಿಸೋನು 31 ಮಾರ್ಚ್ ಇದನ್ನೇ